Hello guys, welcome back to my channel and please subscribe to my channel and press the bell icon. ನಾವು ಹಬ್ಬಕ್ಕೆ ತಿಂಡಿ ಮಾಡಬೇಕಾದ್ರೆ ಅಮೂಲಿ ನಾನು ಸಹ ಮಾಡ್ತೀನಿ ಅಂತ ಬಂದ್ಲು, ಅವಳು ಸಹ ಮಾಡ್ತಾ ಇದ್ಲು. ಆಮೇಲೆ ಶಾರದಮ್ಮನು ಸಹ ಮಾಡ್ತಿದ್ಲು. ಆ ನಂತರ ಕೈಲೂ ಸಹ ಊಟ ಮಾಡಿಕೊಂಡು ಟಿವಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಉಯ್ಯಾಲೆ ಮೇಲೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ನಂತರ ನಾವು ಬೆಳಗ್ಗೆ ಎದ್ಬಿಟ್ಟು ನಾನು ಟೆರೆಸಿಗೆ ಹೋದೆ. 15 ಆಗಸ್ಟ್ ಫ್ಲಾಗ್ ಹಾರ್ತಿತ್ತು, ಅದನ್ನು ಸಹ ನಾನು ನೋಡಿದೆ. ನಂತರ ಅಲ್ಲೇ ಸಹ ನಮ್ಮ ಸ್ಕೂಲ್ ಇರೋದ್ರಿಂದ ಅಲ್ಲೇ ಸಹ ಮೇಲ್ಗಡೆ ಬಂದಿದ್ದಾಗ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅಲ್ಲೂ ಸಹ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ನಂತರ ಮನೆಗೆ ಬಂದು ಸಾಯಂಕಾಲ ಶಾರದಮ್ಮ ಮತ್ತು ಲೀಲಾ ಆಂಟಿ ಇಬ್ಬರು ಸೇರಿಕೊಂಡು ರವೆ ಉಂಡೆ ಮಾಡ್ತಾಯಿದ್ರು. ನಂತರ ನಾಗು ಅಕ್ಕನ ಬರ್ತ್ಡೇನೂ ಸಹ ಸೆಲೆಬ್ರೇಟ್ ಆಯಿತು. ನಂತರ ಎಲ್ಲರೂ ಸಹ ನೈಟ್ ಊಟ ಮಾಡಿ ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡು ಈಗ ನಾನು ಫಸ್ಟು ಮೊದಲು ಲಕ್ಷ್ಮಿ ಮುಖವಾಡಕ್ಕೆ ರೆಡಿ ಮಾಡ್ತಾಯಿದ್ದೆ. ಆ್ಯಸ್ ಯೂಶುವಲ್ ಕಣ್ಣಿಗೆ ಐಲೈನರ್ ಹಾಕಬೇಕು. ಐಲೈನರ್ ಹಾಕ್ಬಿಟ್ಟು ಆಮೇಲೆ ಕಣ್ಣು ಮಧ್ಯದಲ್ಲಿ ಇರುತ್ತಲ್ಲ ಅದಕ್ಕೂ ಸಹ ಹಾಕಬೇಕು, ಹೈಲೈಟಾಗಿ ಕಾಣುತ್ತೆ. ನಂತರ ಮೇಲ್ಗಡೆ ಸಹ ಐಬ್ರೋಗೂ ಸಹ ಏನು ಮಾಡಬೇಕು, ನೀಟಾಗಿ ಫಿಲ್ ಮಾಡ್ಕೊತಾ ಬರಬೇಕು. ಫಿಲ್ ಮಾಡ್ಕೊತಾ ಬಂದ್ಬಿಟ್ಟು ಇನ್ನು ಮಿಕ್ಕಿರೋ ಜಾಗದಲ್ಲಿ ವೈಟ್ ಚಾಂದು ಅಂತ ಸಿಗುತ್ತೆ, ಅದನ್ನು ಸಹ ಅಪ್ಲೈ ಮಾಡಿ ನಂತರ ರೆಡ್ ಕಲರ್ ಚಾಂದು ಅದನ್ನು ಲಿಫ್ಟಿಕ್ ರೀತಿ ಅಪ್ಲೈ ಮಾಡಿದ್ದೀನಿ. ಆಮೇಲೆ ಈ ರೀತಿ ಲಕ್ಷ್ಮಿದು ಎಲ್ಲನೂ ಸಹ ಸಿಗುತ್ತೆ, ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಲಕ್ಷ್ಮಿದು ಸಿಗುತ್ತೆ. ನೀವು ಈ ಥರ ತಂದುಬಿಟ್ಟು ಎಲ್ಲನೂ ಸಹ ಅಂಟಿಸ್ಕೊತಾ ಒಂದೊಂದೇ ಬರಬೇಕು. ಆ ಗಮ್ಮು ಸಹ ಅದರಲ್ಲೇ ಇರುತ್ತೆ, ಈ ರೀತಿ ಅಂಟಿಸ್ಕೊತಾ ಬರಬೇಕು. ಐ ಲ್ಯಾಶಸ್ ಆಗಿರ್ಬೋದು ಅಥವಾ ಐಲೈನರ್ ಕಡೆ ಐಬ್ರೋ ಕಡೆ ಹಾಕಬೇಕು. ಬಟ್ಟು ಮೂಗ್ಬಟ್ಟು ಎಲ್ಲನೂ ಸಹ ಸೇರಿಸ್ಕೊಂಡು ಲಾಸ್ಟ್ನಲ್ಲಿ ಅರಿಶಿನ ಬಡಿದ್ರೆ ಮುಗೀತು. ಈಗ ನೋಡಿ ಪ್ರಿಪ್ರೇಷನ್ ವ್ಲಾಗು ಸಹ ಆಗ್ತಿದೆ, ಡೆಕೋರೇಷನ್ ಎಲ್ಲ. ನಂತರ ನಾನು ಸಹ ಏನು ಮಾಡೋಣ ಅಂದರೆ ಸ್ಯಾರಿ ಡ್ರಾಪಿಂಗ್ ಮಾಡೋಣ ಅಂತ ಬಂದೆ ಲಕ್ಷ್ಮಿಗೆ. ನಾವು ಮೊದಲು ಬ್ಲೌಸ್ನ ಕಟ್ ಮಾಡಿಕೊಂಡೆ. ಬ್ಲೌಸ್ ಕಟ್ ಮಾಡ್ಕೊಂಡಾದ್ಮೇಲೆ ಈಗ ಸ್ಯಾರಿನ ಡ್ರಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತಾ ಬಂದೆ. ಮಡ್ಚಿಕ್ತೆ ಬ್ಲೌಸ್ ಪೀಸ್ನ, ಈಗ ಸ್ಯಾರಿ ಡ್ರಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಏನು ಮಾಡ್ತಾಯಿದ್ದೆ ಅಂದರೆ ಕೈಲೂ ಸಹಾಯ ತೊಗೊಂಡು ಡ್ರೇಪ್ ಮಾಡ್ತಿದ್ದೆ ಸ್ಯಾರಿ. ಇದು ಮೈಸೂರು ಸಿಲ್ಕ್ ಆಗಿರೋದ್ರಿಂದ ತುಂಬ ಈಸಿ ಇತ್ತು ಸ್ಯಾರಿನ ಡ್ರೇಪ್ ಮಾಡೋಕ್ಕೆ, ತುಂಬ ಈಸಿ ಮತ್ತು ಸಿಂಪಲ್ಲು. ಈಗ ಇಲ್ಲಿಗೆ ನಾನು ವೀಡಿಯೋ ಮಾಡೋಕ್ಕೆ ಧನುಷ ಹೆಲ್ಪ್ ಮಾಡ್ತಾಯಿದ್ದ, ಅವನು ಸಹ ನೋಡಿಕೊಂಡು ಕೂತಿದ್ದ. ಮತ್ತು ಕೈಲೂ ಹೆಲ್ಪ್ ತೊಗೊಂಡೆ, ಯಾಕಂದರೆ ನೆರಿಗೆ ಎಲ್ಲ ಕರೆಕ್ಟಾಗಿ ಬರಬೇಕಲ್ಲ, ಅವ್ನು ಇಟ್ಕೊಂಡಿದ್ದ. ನಂತರ ಕೈಲಿ ಹೆಲ್ಪ್ ತೊಗೊಂಡು ನಾನು ಸಹ ಎಲ್ಲನೂ ಪಿನ್ ಮಾಡಿಕೊಂಡು ಇಕ್ತೆ. ನಂತರ ನಾನು ಆಂಟಿ ಇಬ್ಬರು ಸೇರಿಕೊಂಡು ದೇವರಿಗೆ ಸೀರೆನ ಉಡಿಸ್ಬಿಟ್ಟು ಈ ರೀತಿ ನೋಡಿ ಹಾಕ್ತಾಯಿತ್ತು ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಕೈ ಕಾಲು ಹಾಕಬೇಕಾಗಿತ್ತಲ್ಲ, ಅದಕ್ಕೆ ನಾನು ಏನು ಮಾಡ್ತಿದ್ದೆ, ಕೈ ಕಾಲೆಲ್ಲನೂ ಸಹ ಸೇರಿಸ್ಕೊಂಡು ಹಾಕ್ತಾಯಿದ್ದು. ನಾನು ಮತ್ತು ಆಂಟಿ ಇಬ್ಬರು ಸಹ ಸೇರಿಸ್ಕೊಂಡು ಅದೇ ರೀತಿ ಪ್ರಿಪ್ರೇಷನ್ ಎಲ್ಲ ಆಗ್ತಿತ್ತು. ಮತ್ತು ದೇವ್ರಿಗೆ ಬೇಕಾಗಿರೋಂಥ ಒಡವೆ ಅದೆಲ್ಲನೂ ಸಹ ಹಾಕ್ತಾ ಬರ್ತಿದ್ದು. ಅವರು ಸಹ ಒಡವೆ ಎಲ್ಲ ಈ ಸಲ ಚೆನ್ನಾಗಿರೋದು ಅಂತ ಹೊಸ್ದಾಗಿ ನ್ಯೂ ಪರ್ಚೇಸ್ ಮಾಡಿದ್ರು. ಮೊದಲು ಈ ಒಡವೆ ಹಾಕ್ತೋ ಯಾಕೋ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ನಂತರ ಚೇಂಜ್ ಮಾಡಿಬಿಟ್ಟು ಬೇರೆ ರೀತಿ ಒಡವೆ ಹಾಕೋಣ ಅಂತ ಹೇಳಿ ಬೇರೆ ರೀತಿ ಒಡವೆ ಹಾಕೋಕ್ಕೆ ಡಿಸೈಡ್ ಮಾಡಿಬಿಟ್ಟು ಬೇರೆ ರೀತಿ ಒಡವೆ ಹಾಕ್ತೋ. ನಂತರ ಲಕ್ಷ್ಮಿ ಮುಖವಾಡ ಕಿರೀಟ ಎಲ್ಲನೂ ಸಹ ಸಿಕ್ಕಿಸಿ ಎಲ್ಲನೂ ಸಹ ಎಲ್ಲ ಫುಲ್ಲು ಮುಗಿಸಿ ಲಕ್ಷ್ಮಿನ ಒಂದು ರೀತಿ ಅಲಂಕಾರ ಮಾಡಿ ಮುಗಿಸ್ತೋ. ನೋಡಿ ಈ ರೀತಿ ಆಯಿತು. ಒಡವೆ ಚೇಂಜ್ ಮಾಡಿದ್ದೀವಿ ಬೇರೆದು. ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಲಕ್ಷ್ಮಿ. ಎಲ್ಲನೂ ಸಹ ಡೆಕೋರೇಷನ್ ಎಲ್ಲನೂ ಸಹ ಅವ್ರ ಮನೆಯಲ್ಲೇ ಮಾಡಿದ್ದು, ಚೆನ್ನಾಗೇ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ, ತುಂಬ ಚೆನ್ನಾಗಿದೆ. ನೋಡಿ ಒಂದು ಕ್ಲಿಪ್ಪಿಂಗ್ ಹಾಕಿದ್ದು ನೋಡಿ. ನಮ್ಮ ಮನಗಿದಾಗ 4 ಗಂಟೆ ಆಗಿತ್ತು, ಅಲ್ಲಿವರೆಗೂ ಇನ್ನೂ ಸಹ ಏನಾಗ್ತಿತ್ತು ಅಂದರೆ ಪ್ರಿಪ್ರೇಷನ್ ಆಗ್ತಾನೆ ಇತ್ತು. ಈ ನಾಯಿ ನೋಡಿ, ಟಾಮಿ ಎಷ್ಟು ಕ್ಯೂಟಾಗಿದೆ ನೋಡಿ ನಾಯಿ. ನಂತರ ನೋಡಿ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ನಿಮ್ಮ ಜೀವನದಲ್ಲಿ ಸುಖ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ಆದಮೇಲೆ ನಂತರ ಇವಾಗ ನಾನು ಸ್ವಲ್ಪ ಮೈದಾ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸ್ಕೊಂಡಿದ್ದೀನಿ, ನಂತರ ಸ್ವಲ್ಪ ಕಡಲೆ ಹಿಟ್ಟು, ಈ ಮೂರೂ ಸಹ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸಹ ಸೇರಿಸ್ಕೊಂಡಿದ್ದೀನಿ. ಉಪ್ಪಾದಮೇಲೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಮತ್ತು ನಿಮ್ಗೆ ಯಾವುದ್ಯಾವ್ದು ಮಸಾಲ ಇಷ್ಟ ಆಗುತ್ತೋ ಎಲ್ಲ ಮಸಾಲೆಗಳನ್ನ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡಬೇಕು. ಟಾಸ್ ಮಾಡಿದಾಗ ಎಲ್ಲನೂ ಸಹ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಆ ಬೆಂಡೆಕಾಯಿಗೆ. ನಂತರ ಏನು ಮಾಡಬೇಕು ಅಂದರೆ ನೋಡಿ, ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೆ ಮತ್ತು ಅಕ್ಕಿ ಹಿಟ್ಟು ಸಹ ಹಾಕ್ಕೊಂಡಿದ್ದೆ, ಕ್ರಿಸ್ಪಿಯಾಗಿ ಬರಬೇಕಲ್ಲ ಬೆಂಡಿ ಫ್ರೈ ಆಗಿರೋದ್ರಿಂದ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನಂತರ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ, ಯಾಕಂದರೆ ಎಲ್ಲ ಬೆಂಡೆಕಾಯಿಗೂ ಸ್ವಲ್ಪ ಕೋಟ್ ಆಗಲಿ ಅಂತ. ಆಮೇಲೆ ಡೀಪ್ ಫ್ರೈ ಮಾಡಬೇಕು. ಈಗ ಕೈಲು ಮತ್ತು ಲೀಲಕ್ಕನ ಬರ್ತಡೇ ಇತ್ತು, ಅವ್ರದ್ದು ಸಹ ಸೆಲೆಬ್ರೇಟ್ ಮಾಡಾದ್ಮೇಲೆ ಊಟ ನೋಡಿ, ಒಬ್ಬಟ್ಟು, ಕೋಸಂಬರಿ, ಹಪ್ಪಳ, ಹುಳಿಕಾಯಿ ಪಲ್ಯ, ಒಬ್ಬಟ್ಟಿನ ಸಾಂಬಾರು ರೆಡಿ ಆಗ್ತಿತ್ತು. ನಂತರ ಕೈಲಿಗೆ ಹೊಸ ಸೈಕಲ್ ತಂದಿರು, ಅದಕ್ಕೆ ಒಂದು ರೌಂಡ್ ಆಡ್ದ. ನಂತರ ನಮ್ಮ ಮನೆಯಲ್ಲೂ ಸಹ ಪೂಜೆ ಮುಗೀತು. ನಂತರ ಅರ್ಶಿನ ಕುಂಕುಮ ತೊಗೊಳಕ್ಕೋಸ್ಕರ ನಮ್ಮಮ್ಮನ ಫ್ರೆಂಡ್ ಮನೆಗಳಿಗೆಲ್ಲರಿಗೂ ಹೋಗಿದ್ದು. ಅಲ್ಲೂ ಸಹ ಅರ್ಶಿನ ಕುಂಕುಮನ ತೊಗೊಂಡು ನಾನು ನಮ್ಮಮ್ಮ ಇಬ್ಬರು ಸಹ ಬಂದು ಅದೇ ರೀತಿ ನಂದು ಮತ್ತು ನಮ್ಮ ಅಮ್ಮಂದು ಒಂದು ಫೋಟೋಸ್ ತಗೊಂಡಿದ್ದು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಫೋಟೋಸು. ಆಮೇಲೆ ಕೈಲೂ ಸಹ ಬಂದ, ಅವನ ಜೊತೆನೂ ಸಹ ಒಂದು ಫೋಟೋಸ್ ತೊಗೊಂಡು ನಂತರ ಮಧ್ಯಾಹ್ನ ಎಲ್ಲರೂ ಸಹ ಸೇರಿಕೊಂಡು ಕ್ರೀಮ್ ಬನ್ ತೊಗೊಬಂದು ಕ್ರೀಮ್ ಬನ್ ತಿಂದು ನಂತರ ನಾನು ಕೈಲು ಇಬ್ಬರು ಸಹ ಒಂದು ಪಾಪು ನೋಡೋಕ್ಕೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಬಂದು. ಥ್ಯಾಂಕ್ ಯು.